ಏಕಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಂಬನು ದರ್ಶನವು. ಏಕಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಂಬನು ದರ್ಶನವು. ಸಮ್ಯಕ್ ಜ್ಞಾನವ ನಾವು ಪಡೆಯಲು ಮೊದಲ ಮೆಟ್ಟಿಲೇ ದರ್ಶನವು. ಮೊದಲ ಮೆಟ್ಟಿಲೇ ದರ್ಶನವು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಪಾಪಕೂಪದಿ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಪಾಪಕೂಪದಿ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಿಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಇದೇ ಮೇ 7ರಂದು ಪರಮ ಪೂಜ್ಯ ಅಂತರ್ಮನ ಆಚಾರ್ಯ 108 ಪ್ರಸನ್ನಸಾಗರ ಮಹಾರಾಜರು ತಮ್ಮ ಸಂಘದೊಡನೆ ಬೆಂಗಳೂರು ಪುರ ಪ್ರವೇಶ ಮಾಡಿದರು. ಆಚಾರ್ಯರ ಸಂಘವನ್ನು ಬೆಂಗಳೂರಿನ ಸಮಸ್ತ ದಿಗಂಬರ ಜೈನ ಸಮಾಜದವರು ಶ್ರದ್ಧಾ ಭಕ್ತಿಯಿಂದ ಬರಮಾಡಿಕೊಂಡು ರಾಮಕೃಷ್ಣ ಆಶ್ರಮದಿಂದ ಕರ್ನಾಟಕ ಜೈನ ಭವನಕ್ಕೆ ವೈಭವೋಪೇತವಾದ ಮೆರವಣಿಗೆಯಲ್ಲಿ ಕರೆದೊಯ್ದರು. से पार हो गए,
एक नहीं 20 अवतार हो गए। कोटि कोटि मुनि जहाँ से पार हो गए, एक नहीं 20 अवतार हो गए। पुण्य योग से गुरु प्रमाण मिल गए, देखो एक पंथ दो काज हो गए। कोटि कोटि मुनि जहाँ से पार हो गए, एक नहीं 20 अवतार हो गए। शिखर जी के शिखर पे पार्श्वनाथ हैं, 24 रूपों के चरण चिन्ह साथ हैं। सिद्ध भूमि की रक्षा सबके हाथ है। ऋषि मुनियों की साधना के साथ है। अनंत आनंद सिद्ध निर्विकार हो गए, चंद्र प्रभु पार्श्व आधार हो गए। कोटि कोटि मुनि जहाँ से पार हो गए, एक नहीं 20 अवतार हो गए। पुण्य योग से गुरु प्रमाण मिल गए, देखो एक पंथ दो काज हो गए। कोटि कोटि मुनि जहाँ से पार हो गए, एक नहीं 20 अवतार हो गए। अनादिकाल से ये मोक्ष द्वार है, हमारी संस्कृति का आधार है। इंद्र देवों ने चरण चिन्ह है रचे, झांझर घंटे मृदंग अनहद बजे, संत ऋषि मुनि मोक्ष द्वार पा गए। देखो उनके सपने साकार हो गए। कोटि कोटि मुनि जहाँ से पार हो गए, एक नहीं 20 अवतार हो गए। पुण्य योग से गुरु प्रमाण मिल गए, देखो एक पंथ दो काज हो गए। कोटि कोटि मुनि जहाँ से पार हो गए, एक नहीं 20 अवतार हो गए। कोटि कोटि मुनि जहाँ से पार हो गए, एक नहीं 20 अवतार हो गए। पुण्य योग से गुरु प्रमाण मिल गए, देखो एक पंथ दो काज हो गए। कोटि कोटि मुनि जहाँ से पार हो गए, एक नहीं 20 अवतार हो गए। कोटि कोटि मुनि जहाँ से पार हो गए, एक नहीं 20 अवतार
ರತ್ನತ್ರಯದ ವೀಕ್ಷಕರಿಗೆಲ್ಲ ಸುಸ್ವಾಗತ. ಇಲ್ಲಿ ಒಂದು ಭಗವಾನ್ ಪಾರ್ಶ್ವನಾಥರ ಸಮವಸರಣದ ರಚನೆಯನ್ನ ಮಾಡುವಂತಹ ಭಾಗ್ಯ ನನ್ನದಾಯಿತು. ಅದಕ್ಕೆ ಕಾರಣಕರ್ತರಾದಂತಹ ಇಲ್ಲಿಯ ಆಡಳಿತ ಮಂಡಳಿಗೆ ನನ್ನ ಒಂದು ವಂದನೆಗಳನ್ನ ತಿಳಿಸುತ್ತಾ ಸಮವಸನದ ವಿಶೇಷತೆಯನ್ನ ಒಂದು ನಿಮಿಷದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಬಸದಿಗಳನ್ನ ಒಂದು ಕಟ್ಟಿಸಿ ಪಂಚಕಲ್ಯಾಣ ಮಾಡಿದಾಗ ನಮ್ಮ ಭಟಾರಕರುಗಳು ಯಾವ ರೀತಿ ಬಸದಿಗೆ ಎಲ್ಲ ಶ್ರಾವಕರನ್ನ ಆಹ್ವಾನ ಮಾಡ್ತಾರೆ, ಅದೇ ರೀತಿ ಸಮವಸರಣದಲ್ಲಿ ನಾವು 4 ದಿಕ್ಕಿನಲ್ಲಿ ಏನು ಸರ್ವಾಣ್ಣ ಯಕ್ಷರ ರಚನೆ ಇರ್ತದೆ ನೋಡಿದೀರಾ. ಆ ಸರ್ವಾಣ್ಣ ಯಕ್ಷರು ಸಹ ಎಲ್ಲ ಧರ್ಮ ಬಂಧುಗಳನ್ನ ಬನ್ನಿ ಬನ್ನಿ ಭವ್ಯ ಜೀವರೇ ಅಂತ ಸಮವಸರಣಕ್ಕೆ ಆಹ್ವಾನ ಮಾಡ್ತಾರೆ. ನೋಡಿ, ನಾವು ಕೆಳಗಡೆ ಏನು ಭೂಮಿಗಳ ರಚನೆ ಆಗಿದೆ ಅಲ್ಲಿ ಅತ್ಯಂತ ವಿಲಾಸಮಯವಾದಂತಹ ಒಂದು ವ್ಯವಸ್ಥೆ ಇರ್ತದೆ. ಅಲ್ಲಿ ಉದ್ಯಾನವನ, ಸಂಗೀತ, ನೃತ್ಯ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಎಲ್ಲ ಭವ್ಯ ಜೀವಗಳು ಮಾತ್ರ ಸಮವಸರಣಕ್ಕೆ ಹೋಗೋದು ನಿಜ. ಇಂತಹ 5 ಭಟ್ಟಾರಕರ ಒಂದು ಆಶೀರ್ವಾದ ಪಡ್ತಾ ಇರೋದು ನಮ್ಮ ಎಂತ ಸೌಭಾಗ್ಯ ಅಂತ ಹೇಳಿ ನಾನು ಈ ಸಮಯದಲ್ಲಿ ಮಾಡಿದೆ. ಇಷ್ಟು ಜನ, ಇಷ್ಟು ಸೊಗಸಾದ, ಇಷ್ಟು ಸುವ್ಯವಸ್ಥಿತವಾಗಿರುವಂತಹ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದೇ ನೋಡುವಂತಹ ಕಣ್ಣಿಗೆ 2 ಸಾಲದಂತಹ ಶಿಲಾಮಯವಾದ ಸೊಗಸಾದ ಸುಂದರವಾದ, ಅದನ್ನು ಮುಂದುಗಡೆ ಇರುವಂತಹ 2 ಕಲ್ಲುಗಳನ್ನ ನೀವು ಕೆತ್ತಿರೋದು ನೋಡಿ ಅದು ಎಷ್ಟು ಚಂದ ಇದೆ ಅಂದ್ರೆ ನನಗೆ ವರ್ಣಿಸ್ಲಿಕ್ಕೂ ಅಷ್ಟು ಖುಷಿ ಆಗ್ತಾ ಇದೆ. ಅದು ಹೊಯ್ಸಳ ಕಾಲದ ಶೈಲಿಯಲ್ಲಿರುವಂತಹ ಅದನ್ನ ಮಾಡಿ ತೋರಿಸಿದ್ದೀರಾ, ಬಹಳ ಚೆನ್ನಾಗಿದೆ. ಎಲ್ಲರಿಗೂ ಯಾರು ಇದರಲ್ಲಿ ಹಿಂದೆ ಇದ್ದಾರೋ, ಇವಾಗಷ್ಟೇ ಬಂದಿದ್ರು ಎಲ್ಲರಿಗೂ ನಾನು ಅತ್ಯಂತ ಭಕ್ತಿಪೂರ್ವಕವಾದ ಜೈಜಿನೇರಗಳು, ಧನ್ಯವಾದಗಳು, ಅನುಮೋದನೆಗಳನ್ನ ಈ ಮೂಲಕ ಸಂದರ್ಭದಲ್ಲಿ ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಅವರು, ನಿರ್ದೇಶಕರು, ಕರ್ನಾಟಕ ಜೈನ್ ಅಸೋಸಿಯೇಷನ್, ಬೆಂಗಳೂರು. ಪಾರ್ಶ್ವನಾಥಾಯ ಘಾತಿ ಕರ್ಮ ವಿನಾಶನೆ ನಾಗರಾಜೇಂದ್ರ ವಿಸ್ತೀರ್ಣ ಪ್ರಣಾಲಂಕೃತ ಮೂರ್ತಿ. ಇಂದು ಈ ಒಂದು ಕುಣಿಗಲ್ ಕ್ಷೇತ್ರದ ಪಂಚಕಲ್ಯಾಣ ಮಹೋತ್ಸವಕ್ಕೆ ಆಗಮಿಸಿರುವುದು ನನಗೆ ಬಹಳ ನಾನು ಪುಣ್ಯವರ್ತೆ ಎನ್ನುವಂತಹ ಒಂದು ಭಾವನೆ ಬರ್ತಾ ಇದೆ. ಯಾಕೆಂತಂದ್ರೆ ಇಡೀ ಕುಣಿಗಲ್ ಕ್ಷೇತ್ರದ ಪಂಚಕಲ್ಯಾಣಕ್ಕೆ ಪಂಚಾಮೃತ ಅಭಿಷೇಕ ಆಯ್ತೇನೋ ಅನ್ನೋ ಹಾಗೆ ನಮ್ಮ ಪಂಚ ಭಟ್ಟಾರಕರು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿಜವಾಗ್ಲೂ ನಾವು ಮೂವರಿಗೂ ಬಹಳ ಪುಣ್ಯವಂತರು. ಇವತ್ತು ನನಗಂತೂ ಬಹಳ ಸಂತೋಷ ಆಗುತ್ತೆ. ಹಾಗೆ ಇಲ್ಲಿನ ಜನಸ್ತೋಮ ಎಷ್ಟು ಭಕ್ತಿ ನಿಮ್ಮಲ್ಲಿ ತುಂಬಿದೆ ಅಂತ ಗೊತ್ತಾಗ್ತಾ ಇದೆ. ಭಕ್ತಿಯಿಂದಲೇ ಮುಕ್ತಿ, ಭಕ್ತಿಯಿಂದಲೇ ಶಕ್ತಿ, ಭಕ್ತಿ ವಿರಕ್ತಿ ಎಳಿದರೆ ಈ ಜಗದಲ್ಲಿ ಮುಕ್ತಿ ಇಲ್ಲದ ಸರ್ವಜ್ಞಾನ ಸರ್ವಜ್ಞ ಕವಿ ಕೂಡ ಹೇಳಿದ್ದಾರೆ. ಜೈನ ಧರ್ಮದ ಪ್ರಕಾರ ಈಗ ನಡೀತಾ ಇರೋದು ಅವಸರ ಪಿಳಿಯ ಪಂಚಮ ಕಾಲ, ಅಂದ್ರೆ ದುಷಮ ಕಾಲ. ಈ ಕಾಲದಲ್ಲಿ ಧರ್ಮ, ನ್ಯಾಯ, ನೀತಿಗಳ ಅವನತಿಯಾಗುತ್ತೆ ಅಂತ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದೆ. ಈಗ ನೋಡಿ, ತೀರ್ಥಂಕರರಿಲ್ಲ, ಸಮವಸರಣವಿಲ್ಲ, ಗಣಧರರಿಲ್ಲ, ದಿವ್ಯಧ್ವನಿ ಇಲ್ಲ. ಆದ್ರೂ ಇಂತಹ ಕಾಲದಲ್ಲೂ ಧರ್ಮ ಜಾಗೃತಿ ಉಂಟು ಮಾಡಲಿಕ್ಕೆಂದೇ ಇಂತಹ ಪಂಚಕಲ್ಯಾಣಕಗಳು, ಇಂತಹ ನಮ್ಮ ಪೂಜ್ಯ ಭಟ್ಟಾರಕರ ಸಾನ್ನಿಧ್ಯದಲ್ಲಿ ನಡೆದು ಧರ್ಮ ಜಾಗೃತಿಯನ್ನ ಉಂಟು ಮಾಡುವಂತಹ ಪ್ರಯತ್ನಗಳು ನಡೀತಾ ಇದೆ. ಪಂಚಕಲ್ಯಾಣದ ಉದ್ದೇಶಗಳು ಇಷ್ಟೇ: ಧರ್ಮ ಜಾಗೃತಿ, ಜನಸಂಘಟನೆ, ಸಮಾನ ಮನಸ್ಕರೊಂದಿಗೆ ಸಂಪರ್ಕ ಮತ್ತು ಇದರ ಮೂಲಕವಾಗಿ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವುದು. ಯಾಕೆಂದ್ರೆ ಧರ್ಮ ಜಾಗೃತಿ ಉಂಟಾದ್ಮೇಲೆ ಸಮಾಜ ಎಚ್ಚೆತ್ತುಕೊಳ್ಳುತ್ತೆ. ಅಸಲಿಗೆ ಧರ್ಮ ಅಂದ್ರೆ ಏನು? ಎಲ್ಲ ತೀರ್ಥಂಕರು ಹೇಳಿದ್ದು ಅಷ್ಟೇ, ಯಾವುದನ್ನು ನೀನು ನಿನಗಾಗಿ ಬಯಸುತ್ತೀಯೋ ಅದನ್ನು ಬೇರೆಯವರಿಗೂ ಬಯಸಬೇಕು, ಯಾವುದನ್ನು ನೀನು ನಿನಗಾಗಿ ಬಯಸುವುದಿಲ್ಲವೋ ಅದನ್ನು ಬೇರೆಯವರಿಗೂ ಬಯಸಬಾರದು. ಇದೇ ಧರ್ಮ. ಅಂದ್ರೆ ಇಷ್ಟು ಭಾವನೆ ನಮ್ಮಲ್ಲಿ ಮೂಡಬೇಕು ಅಂದ್ರೆ ನಮ್ಮಲ್ಲಿ ಸಂವೇದನಾ ಶಕ್ತಿ, ಸೆನ್ಸಿಟಿವಿಟಿ ಅಂತ ಏನ್ ಹೇಳ್ತೀವಿ, ಅದು ಎಷ್ಟು ಜಾಗೃತವಾಗಬೇಕು. ಈವನ್ ಸಾಮಾಜಿಕ ಜಾಗೃತಿ ಆಗ್ಬೇಕು ಅಂದ್ರೆ ನಮ್ಮ ಕಷಾಯಗಳು ಕಡಿಮೆ ಆಗ್ಬೇಕು. ಇಂತಹ ಮೆದುಗೊಳಿಸುತ್ತದೆ ಮತ್ತು ಹದಗೊಳಿಸುತ್ತದೆ. ಹದ ಅಂತಂದ್ರೆ ನಮಗೆ ಕಷ್ಟವನ್ನಾಗಲಿ ಸುಖವನ್ನಾಗಲಿ ಸಮನಾಗಿ ಸಹಿಸುವಂತಹ ಒಂದು ಶಕ್ತಿಯನ್ನ ಧರ್ಮ ನಮಗೆ ನೀಡುತ್ತೆ. ಆದ್ರಿಂದಲೇ ನಾವು ಇಂತಹ ಪಂಚಕಲ್ಯಾಣಕ ಮಹೋತ್ಸವಗಳನ್ನ ಆಗಾಗ್ಗೆ ನಾವು ಆಯೋಜಿಸ್ತಾ ಇರಬೇಕು ಮತ್ತು ನಾವು ಇದರಲ್ಲಿ ಭಾಗವಹಿಸಬೇಕು. ನಮ್ಮ ಎಲ್ಲ ತೀರ್ಥಂಕರ ಪಂಚಕಲ್ಯಾಣಗಳು
ಏಕಪ್ರಕಾರವಾಗಿಯೇ ಇರುತ್ತವೆ. ಏನಂದ್ರೆ ಸ್ವಲ್ಪ ಜನ್ಮಸ್ಥಳ ಬೇರೆ, ನಿರ್ವಾಣ ಹೊಂದಿದ ಸ್ಥಳ ಬೇರೆ, ಮತ್ತೆ ಅವರು ವೈರಾಗ್ಯ ಅವರಿಗೆ ಮೂಡುವಾಗ ಕಾರಣಗಳು ಬೇರೆ ಬೇರೆ ಇರಬಹುದು. ಆದ್ರೆ ಎಲ್ಲ ಇವೆಂಟ್ಸ್ ನ ದೇವೇಂದ್ರನೇ ಬಂದು ನಡೆಸ್ಕೊಡ್ತಾನೆ, ಸಾಕ್ಷಾತ್ ದೇವೇಂದ್ರ. ಆಗ ತಾನೇ ಹುಟ್ಟಿದ ಶಿಶುವಿಗೆ ಹೇಗೆ ಎಷ್ಟು ಮರ್ಯಾದೆ ಆಗ್ತಾ ಇದೆ ಅಂತ ನಾವು ಯಾವಾಗಾದ್ರೂ ಯೋಚನೆ ಮಾಡಿದ್ವ? ಆಗ್ತಾನೆ ನವಜಾತ ಶಿಶುವನ್ನ ಲೋಕದಲ್ಲಿಯೇ ಉನ್ನತವಾದಂತಹ ಸುಮೇರು ಪರ್ವತದ ಮೇಲಿನ ಪಾಂಡುಕ ಶಿಲೆಯ ಮೇಲೆ ಕುಳ್ಳಿರಿಸಿ ಕ್ಷೀರ ಸಮುದ್ರದ ಜಲದಿಂದ ಅಭಿಷೇಕ ಮಾಡ್ತಾರೆ. ಯಾಕಿರ್ಬಹುದು? ಹಾಗೆಯೇ ಮಗು ಹುಟ್ಟೋದಕ್ಕೆ ಮುಂಚೆನೆ ಎಷ್ಟು ರತ್ನವೃಷ್ಟಿ ನಿರಂತರವಾಗಿ 15 ತಿಂಗಳು ಆಗುತ್ತಲ್ಲ, ಇದಕ್ಕೆ ಕಾರಣವೇನು? ಎಷ್ಟು ಸುಭಿಕ್ಷತೆ, ಎಷ್ಟು ಸಮೃದ್ಧಿ, ಎಷ್ಟು ಸುಖ. ಯಾಕೆ ಅಂತಂದ್ರೆ ಆ ಕೂಸು ಅದು ಅಷ್ಟು ನಿಷ್ಕಲ್ಮಶವಾಗಿತ್ತು, ಪಾಪರಹಿತವಾಗಿತ್ತು. ಆದ್ರಿಂದಲೇ ಇಂತಹ ಈ ಪ್ರಕೃತಿ ಕೂಡ ಈ ಒಂದು ತೀರ್ಥಂಕರರ ಏನು ಎಲ್ಲ ಕಲ್ಯಾಣಗಳಲ್ಲಿ ಪ್ರತಿಸ್ಪಂದಿಸುತ್ತಾ ಇರುತ್ತೆ. ರತ್ನವೃಷ್ಟಿ, ಪುಷ್ಪವೃಷ್ಟಿ, ಸುಗಂಧಿತ ಮಂದಮಾರುತ, ದೇವದುಂದುಭಿ ಮತ್ತು ದೇವತಾ ಪ್ರಶಂಸೆ ಇವು ಆಗ್ತಾನೆ ಇರುತ್ತೆ. ಅಂದ್ರೆ ಈವನ್ ನೇಚರ್ ಕೂಡ ರೆಸ್ಪಾಂಡ್ ಮಾಡ್ತಾ ಇದೆ. ಇದನ್ನೆಲ್ಲ ನೋಡುವಾಗ ನಾವು ಏನ್ ತಿಳ್ಕೋಬೇಕು ಅಂತಂದ್ರೆ ನಮ್ಮ ಕಷಾಯ ಮಂದತೆ ಆಗ್ಬೇಕು ಫಸ್ಟ್. ಆವಾಗಲೇ ನಮ್ಮ ಸಮಾಜ ಕೂಡ ಸುಸ್ಥಿತಿಯಲ್ಲಿ ಇರುತ್ತೆ. ನಾವು ಅಹಂಕಾರಿಗಳಾದ್ರೆ, ಕೋಪಿಷ್ಠರಾದ್ರೆ, ಮಾಯಾಚಾರಿಗಳಾದ್ರೆ, ಲೋಭಿಗಳಾದ್ರೆ ಸಮಾಜ ಸುಸ್ಥಿತಿಯಲ್ಲಿ ಇರೋದಿಲ್ಲ. ಇಲ್ಲಿ ಭಟ್ಟಾರಕರ ಮುಂದೆ ನಾನು ಜಾಸ್ತಿ ಮಾತಾಡಬಾರ್ದು, ಆದ್ರೆ ಒಂದೇ ಒಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಜೈನರು ಅಂತ ಹೇಳ್ಕೊಂಡ್ರು ಕೂಡ ನಮ್ಮ ಜೈನ ಸಮಾಜದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಆಸ್ತಿಗಾಗಿ ಸಹೋದರ ಸಹೋದರಿಯರ ಮಧ್ಯೆ ಯುದ್ಧವೇ ಆಗ್ತಾ ಇದೆ. ಎಲ್ಲರೂ ಕೋರ್ಟಲ್ಲಿ ಹೋರಾಡ್ತಾ ಇದ್ದಾರೆ. ಹಾಗೆಯೇ ವಿವಾಹ ವಿಚ್ಛೇದನಗಳು, ಮದುವೆಯಾದ ವರ್ಷದಲ್ಲಿ ವಿವಾಹ ವಿಚ್ಛೇದನಗಳು ಯಾಕೆ ಆಗ್ತಾ ಇದೆ? ಹಾಗಾದ್ರೆ ನಾವು ಮಹಾವೀರರ ಬಾಳು ಮತ್ತು ಬಾಳಗಳು ಅನ್ನುವ ತತ್ವವನ್ನ ಪಾಲಿಸ್ತಾ ಇದೀವ? ನಾವು ಜೈನರ ಅನ್ನೋದನ್ನೆಲ್ಲ ನಾವು ನಮ್ಗೆ ಕ್ವಶನ್ ಮಾರ್ಕ್ ಹಾಕೋಬೇಕಾಗುತ್ತೆ. ಆದ್ರಿಂದ ಫಸ್ಟ್ ನಾನು ಹೇಳೋದೇನಂದ್ರೆ, ಇಂತಹ ಪಂಚಕಲ್ಯಾಣಕ ಮಹೋತ್ಸವಕ್ಕೆ ಬಂದಾಗ ನಮ್ಮ ಕಷಾಯ ಬಂಧತೆ ಆಗಬೇಕು. ಮತ್ತು ಮಹಾಕವಿ ರತ್ನಾಕರ ಹೇಳುವಂತಹ ಉತ್ತಮ ಶ್ರಾವಕರು ನಾವಾಗಬೇಕು. ಶಕ್ತಿಗೆ ತಕ್ಕ ದಾನ, ಗುರುಪೂಜನ, ಸೂರದ ಪರ್ವಕಾಲ ನಿರ್ಭುಕ್ತಿಗಳ ಮೆಗಳ್ಚುತೆ, ದಿನಾಗಮ ಗೋಷ್ಠಿಗಳೊಳು ಧರ್ಮ ಸಂಯುಕ್ತರ ಮೇಳದೊಳು ಕಳೆಯುತ್ತ ದಿನವಂ ನಡೆದಂಗೆ ಮೋಹದ ಶಕ್ತಿ ಇದು ಸಡೆದು ಕೋಪುದಿದು ಭಕ್ತಿಯರ ಅಪರಾಧಿತೇಶ್ವರ ಅಂತ ಹೇಳ್ತಾರೆ. ಇಂತಹ ಉತ್ತಮ ಶ್ರಾವಕರು ನಾವಾಗೋಣ. ಇವತ್ತು ಕುಣಿಗಲ್ನ ಎಲ್ಲ ಆರ್ಗನೈಸಿಂಗ್ ಕಮಿಟಿ ಏನಿದೆ, ಕಮಿಟಿಯವರು ಬಹಳ ಸೊಗಸಾಗಿ ಈ ಒಂದು ಪಂಚಕಲ್ಯಾಣವನ್ನ ಮಾಡಿದ್ದಾರೆ. ಮತ್ತು ನಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ಆಹ್ವಾನಿಸಿದ್ದಕ್ಕಾಗಿ ನಾನು ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತು ಇಷ್ಟು ಹೊತ್ತು ಎಲ್ಲ ಸಾವಧಾನದಿಂದ ಕುಳಿತಿರುವಂತಹ ಗಣ್ಯಾತಿ ಗಣ್ಯರಾದ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಮ್ಮ ರತ್ನದ ಟೈಟಲ್ ಸಾಂಗ್ ನಲ್ಲಿ ಪ್ರತಿ ಭಾನುವಾರ ಎಲ್ಲಾ ಭಟ್ಟಾರರು ಒಬ್ಬರಾದ್ಮೇಲೆ ಒಬ್ರು ಬರ್ತಾ ಇರ್ತಾರೆ. ಆದ್ರೆ ಇವತ್ತು ಸಾಕ್ಷಾತ್ 5 ಜನನ್ನ ಒಟ್ಟಿಗೆ ನೋಡೋದು ಬಹಳ ಖುಷಿಯಾಗಿದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಸಾವಿರಾರು ವರ್ಷಗಳಿಂದ ಗುಡ್ಡ ಬೆಟ್ಟವಾಗಿ ಕಲ್ಲಿನ ಬಂಡೆಯಾಗಿ ಇದ್ದಂತಹ ಶಿಲೆಗಳು ಈ ದಿನ ಜಿನಮಂದಿರವಾಗಿ, ಮಾನಸ್ತಂಭವಾಗಿ, ಶಿಲ್ಪಿಯ ಕೈಚಳಕದಿಂದ ಶಿಲೆಯು ಜಿನ ಭಗವಂತನ ಮೂರ್ತಿಯಾಗಿದೆ. ಶಿಲೆಯು ಭಗವಂತನಾಗೋದೇ ಒಂದು ನಮ್ಮ ಸಂಸ್ಕೃತಿ ಅಂತ ಹೇಳ್ಬೋದು. ನಮ್ಮ ಜೀವನವೂ ಕೂಡ ಹಾಗೆ ಶಿಲೆ ಇದ್ದ ಹಾಗೆ, ನಮ್ಮ ಜೀವನವೂ ಶಿಲೆ ಇದ್ದ ಹಾಗೆ. ಅಂದರೆ ನಮ್ಮಲ್ಲಿರುವ ಆತ್ಮನು ಪರಮಾತ್ಮನಾಗುವ ಶಕ್ತಿ ಇದೆ. ಆ ಶಿಲೆಗೂ ಪರಮಾತ್ಮನಾಗುವ, ಭಗವಂತನಾಗುವ ಶಕ್ತಿ ಇದೆ. ಆದರೆ ನಮಗೆ ಈ ವಿಷಯ ತಿಳಿದಿದೆ, ಆದರೂ ಅದರ ಪ್ರಯತ್ನದಲ್ಲಿ ನಾವು ಇಲ್ಲವಾಗಿದ್ದೀವಿ. ಹೀಗೆ ಈ ದಿನ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ
ಪಾರ್ಶ್ವನಾಥ ಜಿನ ಮಂದಿರದ ಪಂಚಕಲ್ಯಾಣ, ಪಾರ್ಶ್ವನಾಥ ಭಗವಂತರ ಒಂದು ಪಂಚಕಲ್ಯಾಣ 2 ದಿನದಿಂದ ಧವಲಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಬಹಳ ವೈಭವದಿಂದ ನೆರವೇರ್ತಾ ಇದೆ. ಪಂಚಕಲ್ಯಾಣದಲ್ಲಿ ನೀವು ಹೇಗಿರಬೇಕು ಅಂತಂದರೆ, ಮೊದಲನೇದು ಶುದ್ಧಿ, ವಿಶುದ್ಧಿ, ಹಾಗೆ ತನ್ಮಯ ಮತ್ತು ಅನುಶಾಸನ ಅಂಥೇಳಿ. ಅಂದರೆ ಶುದ್ಧಿ ಅಂತಂದರೆ ನಿಮ್ಮ ಶರೀರ ಶುದ್ಧಿ ಇರಬೇಕು, ಮನಸ್ಸು ಶುದ್ಧಿ ಇರಬೇಕು, ಹಾಗೆ ನಿಮ್ಮ ವಚನ ಕೂಡ ಶುದ್ಧಿ ಇರಬೇಕು. ನೀವೆಲ್ಲರೂ ಕೂಡ ದಿಗಂಬರ ಮುನಿಗಳಿಗೆ ಆಹಾರ ಕೊಡಬೇಕಾದ್ರೆ ಅಥವಾ ಸ್ವಾಮೀಜಿಯವರಿಗೆ ಆಹಾರ ಕೊಡಬೇಕಾದ್ರೆ ಶುದ್ಧಿ ಹೇಳ್ತೀರಿ, ಹೌದಾ? ಮನ ವಚನ ಶುದ್ಧಿ ಎಲ್ಲ ಹೇಳ್ತೀರಿ, ಹೌದಾ? ಹಾಗೆ ಅವ್ರಿಗಿಂತ ಶ್ರೇಷ್ಠರಾದಂತಹ ಜಿನ ಭಗವಂತರ ಒಂದು ಪಂಚಕಲ್ಯಾಣದಲ್ಲಿ ಭಾಗಿಯಾಗಬೇಕಾದ್ರೆ ಏನಿರಬೇಕು? ಮನಸ್ಸು ಶುದ್ಧಿ ಇರಬೇಕು, ವಚನ ಶುದ್ಧಿ ಇರಬೇಕು, ಹಾಗೆ ನಮ್ಮ ಶರೀರ ಕೂಡ ಅಷ್ಟೇ ಶುದ್ಧವಾಗಿರಬೇಕು. ಶಿಲಾಮಯ ದೇವಸ್ಥಾನ ಕಟ್ಟೋದಂದ್ರೆ ಭಾಳ ಎಲ್ಲರಿಗೂ ತುಂಬ ಖರ್ಚಿದೆ, ತುಂಬ ಆಗಿದೆ ಅಂತ ಒಂದು ನಂಬಿಕೆ. ಆದರೆ ಕುಣಿಗಲ್ಲು ನೋಡಿ ನೀವು ಎಲ್ಲೇ ಜನಮಂದಿರವನ್ನು ಕಟ್ಟಿ ಅಂತ 20-30 ಮನೆಗಳಿರುವ ಕುಣಿಗಳಲ್ಲೇ ಶಿಲಾಮಯ ದೇವಸ್ಥಾನ ಕಟ್ಟಿರುವಾಗ ದೊಡ್ಡ ದೊಡ್ಡ ಊರುಗಳಲ್ಲಿ, ದೊಡ್ಡ ದೊಡ್ಡ ಹಳ್ಳಿಗಳಲ್ಲಿ ನಾವ್ಯಾಕೆ ಕಟ್ಟಬಾರ್ದು? ಹೌದಾ? ಈ ಮನೋಭಾವನೆ ಯಾರಾದರೂ ಒಂದು ಹುಟ್ಟಿಸ್ಕೊಟ್ಟಿದ್ದಾರಂದರೆ ಬಹುಶಃ ನಮ್ಮ ಕುಣಿಗಲ್ ತನು ಮನ ಧನದಿಂದ ಎಷ್ಟು ಜನ ಸಹಾಯ ಮಾಡಿದ್ದಾರೆ, ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಆ 5 ಕಲ್ಯಾಣದಲ್ಲಿ ನೀವು ಸಂವತ್ಸರಣದಲ್ಲಿ ಒಂದು ಸಲ ಪೂಜೆ ಮಾಡಿದರೆ ಮಾತ್ರ ಪಂಚಕಲ್ಯಾಣದ ಪೂರ್ತಿ ಫಲ ಸಿಗ್ತದೆ, ಇಲ್ಲಾಂದರೆ ಸಿಗೋದಿಲ್ಲ. ಎಷ್ಟು ಸುಂದರವಾಗಿ ಮಾಡಿರ್ತೀರ ನೋಡಿ. ಎಲ್ಲಿ ಪಂಚಕಲ್ಯಾಣ ನಡೆದ್ರು ಪಾಪ ಅವ್ರ ಕಣ್ಣುಂಟು ಅಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡಿರ್ತಾರೆ. ಅವ್ರು ಅದು ಮಾಡಿದ್ರೆ 2-3 ತಾಸು ತಂಡಿರ್ತಾರೆ. ನಾವು 1 ತಾಸು ಕೂಡ ಕುತ್ಕೊಂಡು ಪೂಜೆ ಮಾಡಿದ್ರೆ. ಪಂಚಕಲ್ಯಾಣದ ಬಗ್ಗೆ ಯಾರಾದರೂ ಮಾತಾಡ್ತಾ ಇದ್ದರೆ ಯಾವುದಾದ್ರೂ ವಿಷಯ ಬಿಟ್ಟೋಗ್ಬಿಟ್ರೆ ನೀವೇ ಹೇಳಿಬಿಡ್ತೀರಿ, ಈ ವಿಷಯವನ್ನು ಬಿಟ್ಟುಬಿಡ್ತೀವಿ ಅಂತ ಹೇಳ್ಕೊಂಡು. ಅದಕ್ಕೆ ಪಂಚಕಲ್ಯಾಣದಲ್ಲಿ ಯಾರಾದರೂ ಬಂದು ಮಾತಾಡಬೇಕು ಅಂತ ಹೇಳಿದ್ರೆ ಅವ್ರಿಗಿಂತ ಚೆನ್ನಾಗಿ ನೀವೇ ತಿಳ್ಕೊಂಡಿರ್ತೀರಿ. ಅಷ್ಟು ಚೆನ್ನಾಗಿ ನೀವು ಪಂಚಕಲ್ಯಾಣಗಳನ್ನು ತಿಳ್ಕೊಂಡಿರ್ತೀರಿ. ನಮ್ಮವರಿಗೆ ನಮಗೆ ಅನಿಸುತ್ತೆ ಈ ಪಂಚಕಲ್ಯಾಣ ಅನ್ನೋಕತ್ತ ಹೆಸರನ್ನು ಚೇಂಜ್ ಮಾಡಿದ್ರೆ ಏನಾದರೂ ಈ ಸಭೆಗೆ ಮತ್ತೊಂದು ರೀತಿಯಾದಂಥ ಮೆರುಗು ಬರುತ್ತೇನೋ ಅಂತೇಳಿ ಯೋಚನೆ ಮಾಡಿದ್ರೆ 3 ದಿವಸ ಅಂದರೆ ಅದಕ್ಕೆ ನಿಮಗೆ ಸಮಾಧಾನ ಆಗೋದಿಲ್ಲ. 5 ದಿವಸ ಮಾಡಿದ್ರೆ ನಿಮಗೆ ಸಮಾಧಾನ ಆಗುತ್ತೆ. ಪಾಪ ಕಾರ್ಯಕರ್ತರಿಗೆ ಗೊತ್ತಾಗ್ತದೆ ಒಂದೊಂದು ದಿವಸ ಹೇಗೆ ಮಾಡಬೇಕಲ್ಲ. 5 ಕಲ್ಯಾಣಗಳಂತ ಹೇಳಿದ್ರೆ ಒಂದೊಂದು ಇಂದ್ರಿಯಗಳನ್ನು ಗೆಲ್ಲಬೇಕು. 5 ಇಂದ್ರಿಯಗಳಿದ್ದಾವೆ. ಅದರಲ್ಲಿ ಪಂಚೇಂದ್ರಿಯಗಳು, ಮೈಯೆಲ್ಲ ಸ್ಪರ್ಶನೇಂದ್ರಿಯ,